ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ಅಲ್ವಾ, ಸೊ ಯಾರಾದರೂ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲದೆ ಬೇರೆ ಯಾರಾದರೂ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಾದಮೇಲೆ ವಿಡಿಯೋಸ್ ನೋಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಶೇರ್ ಮಾಡ್ಕೋಬೇಕು ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ, ಲೈಕ್ ಅಬೌಟ್ ಫ್ರೆಂಡ್ಶಿಪ್. ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಬ್ಬರು ಫ್ರೆಂಡು ಯಾವ ಥರ ನಿಮಗೆ ಮೋಸ ಮಾಡ್ಬೋದು ಆ್ಯಂಡ್ ನಿಮ್ಮ ಗ್ರೋತ್ ನೋಡಿ ಸಹಿಸೋಕ್ಕಾಗದೇ ಇರೋರು ನಿಮ್ಗೆ ಯಾವ ಥರ ಎಲ್ಲ ಮೋಸ ಮಾಡ್ಬೋದು, ನಾನು ಇಮ್ಯಾಜಿನ್ ಮಾಡ್ಕೊಳ್ದೇ ಇರೋ ರೀತಿ ಕೂಡ ಮೋಸ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ನೀವೆಲ್ಲರೂ ನನ್ನ ವೀಡಿಯೋಸ್ನ ಯಾರು ಸಬ್ಸ್ಕ್ರೈಬರ್ಸ್ ಇದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಆಲ್ಮೋಸ್ಟ್ 1 ಇಯರಿಂದ ನಾನು ಲಾಸ್ಟ್ ಇಯರ್ 2023 ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಡಿಸೆಂಬರಿಂದ. ಸೊ 1 ಇಯರ್ ಆಗಿದೆ ನನ್ನ ಚಾನಲಿಗೆ. ಸೊ ಹೇಳಬೇಕಂತಂದರೆ ಸೊ ಅವರು ನನಗೆ ಕಾಲೇಜ್ ಫ್ರೆಂಡ್ ಅಲ್ಲ ಆ್ಯಂಡ್ ಸ್ಕೂಲ್ ಫ್ರೆಂಡ್ ಕೂಡ ಏನಲ್ಲ. ಜಸ್ಟು ನಾನೇನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ನಾನು ಯಾವ ಬಸ್ ಸ್ಟಾಪಿಗೆ ಹೋಗ್ತಿದ್ದೆ ಅಲ್ವಾ, ಸೊ ಅವರು ಅದೇ ಬಸ್ ಸ್ಟಾಪಲ್ಲಿ ಸಿಗ್ತಾಯಿದ್ರು. ಜಸ್ಟ್ ನಾನು ಮಾತಾಡ್ತಿದ್ದೆ ಅಷ್ಟೇ ಅವಳ ಜೊತೆ, ಹುಡುಗಿನೇ ಅವಳ ಜೊತೆ ಮಾತಾಡ್ತಾ ಇದ್ದೆ. ಹೀಗೆ ಆಲ್ಮೋಸ್ಟು 3 ಇಯರ್ಸು ಆಲ್ಮೋಸ್ಟ್ ಸಿಗ್ತಾಯಿದ್ರು. ಡಿಗ್ರಿ ಮುಗ್ದಾದ್ಮೇಲೆ ನನಗೆ ಅವಳಿಗೆ ಕಾಂಟ್ಯಾಕ್ಟೇನೇ ಇಲ್ಲ. ಸೊ ಅವರು ಅಂತ ಫಸ್ಟ್ ಕರಿತಾ ಇದ್ದೆ, ಬಟ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಅವಳಂತಾನೆ ಹೇಳ್ತೀನಿ. ಸೊ 3 ಇಯರ್ಸ್ ಆದಮೇಲೆ ಅವ್ಳಿಗೂ ನನಗೂ ಕಾಂಟ್ಯಾಕ್ಟೇನೇ ಇರಲಿಲ್ಲ. ಮೊದಲು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಾನು ಪ್ರೈವೇಟಲ್ಲಿ ಇಟ್ಟಿದ್ದೆ. ಸೊ ಅದಾದಮೇಲೆ ನಾನು ಪಬ್ಲಿಕ್ಕಿಗೆ ಯಾವಾಗ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಚೇಂಜ್ ಮಾಡಿದೆ ಆವಾಗ ಅವರಾಗಿನೇ ಹಾಯ್ ಅಂತ ಮೆಸೇಜ್ ಮಾಡಿ, ಓ ನಿನ್ನ ಮೌನ ಅಲ್ವಾ, ಸೊ ಆ ಥರ ಹೀಗೆ ಮಾತಾಡಿದ್ರು ಅಷ್ಟೇ. ಸೊ ಅದಾದಮೇಲೆ ಕಾಂಟ್ಯಾಕ್ಟ್ ಇಲ್ಲ, ಸುಮ್ಮನಾಗಿದೆ. ನಾನು ಪೋಸ್ಟಲ್ಲಿ ಹಾಕ್ದಾಗ ಆ್ಯಕ್ಚುಲಿ ಅವರೇನೆ ನನ್ನ ಪೋಸ್ಟಿಗೆ ಕಮೆಂಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ನನಗೂ ಖುಷಿನೇ, ಯಾರಾದರೂ ನಾವು ಮಾಡೋ ಕೆಲಸನ ಅಪ್ರಿಷಿಯೇಟ್ ಮಾಡಿದ್ರೆ ಯಾರಿಗಾದ್ರೂ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗೆಯೇ ಕ್ಯಾಶುವಲಾಗಿ ಮಾತಾಡ್ತಾ ಇದ್ದೆ ಅಷ್ಟೇ ಅವಳ ಜೊತೆ. ಸೊ ಇದಾಗಿ ಆಲ್ಮೋಸ್ಟ್ ಒಂದು 4-5 ಡೇಸ್ ಬ್ಯಾಕ್ ಆಗಿರೋದು ಬಂದುಬಿಟ್ಟು. ನಿಮಗೆಲ್ಲ ಗೊತ್ತಿದೆ ನಂದು ಆಲ್ಮೋಸ್ಟ್ 998 ಸಬ್ಸ್ಕ್ರೈಬರ್ಸ್ ಇದ್ದರು. 1000ಗೆ ತುಂಬ ನಿಯರ್ ಇತ್ತು. ಇನ್ನು ಜಸ್ಟ್ 3 or 2 ಸಬ್ಸ್ಕ್ರೈಬರ್ಸ್ ಬೇಕಿತ್ತು ಅಷ್ಟೇ. ಸೊ ನನ್ನ ಪಾಡಿಗೆ ನಾನಿದ್ದೆ. ಸೊ ಮಾರ್ನಿಂಗ್ ಅವರೇ ಒಂದು 10 o'clock ಆ ಥರ ಕಾಲ್ ಮಾಡಿಬಿಟ್ಟು ನನಗೆ, ಮೌನ ನಿಂಗೆ ತುಂಬ ಹತ್ರ ಇದೆ ಸಬ್ಸ್ಕ್ರೈಬರ್ಸು, ನನ್ನ ಹಸ್ಬೆಂಡ್ ಹತ್ರ ಒಂದು 3-4 ಅಕೌಂಟ್ ಇದೆ, ಸೊ ಅದರಿಂದ ನಾನು ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ 1000 ಕಂಪ್ಲೀಟ್ ಆಗತ್ತೆ, ನನಗೂ ಖುಷಿ ನಿನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಅಂತ. ನಾನು ಹೌದಾ ಓಕೆ, ಸೊ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಫ್ರೆಂಡ್ ಅಲ್ವಾ ಅಂತ ಸುಮ್ಮನಾದೆ. ಸೊ ಅದಾದಮೇಲೆ ಅವರು ಸಬ್ಸ್ಕ್ರೈಬ್ ಅವರು ಮಾಡಿದ್ರು ಅಂಡ್ ತುಂಬ ಜನ ಮಾಡಿದ್ದಾರೆ. ಅದಾದಮೇಲೆ ಒಂದೇ ಸಲ ಲೈಕ್ 1003 or 4 ಸಬ್ಸ್ಕ್ರೈಬರ್ಸ್ ಆದರು ನನಗೆ. ಸೊ ಅವ್ರು ಮಾಡಿದಾಗ ಖುಷಿ ಆಯಿತು. ಸೊ ಹಾಗೆ ಮಾತಾಡಬೇಕಾದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ನಾನು ನೇಮ್ ಮೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ, ನನಗೆ ಮೆನ್ಷನ್ ಮಾಡಬೇಕು ಅನ್ನೋಷ್ಟು ಕೋಪ ಇದೆ, ಬಟ್ ಬೇಡ, ಅವ್ರೂ ಹುಡುಗಿನೇ, ಸೊ ಹಾಗಾಗಿ ಬೇಡ ಅಷ್ಟೇ. ಅದಾದಮೇಲೆ 1004 ಸಬ್ಸ್ಕ್ರೈಬರ್ಸ್ ಹಾಕಿದ್ರು. ಹೀಗೆ ಮಾತಾಡಬೇಕಾದ್ರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಹೇಗೆ ನಡೀತದೆ ಹಾಗೆ ಕೇಳಿದ್ವಿ. ಸೊ ಅವ್ರಿಗೂ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ಓಕೆ, ಅದಾದಮೇಲೆ ಅವರು ನನ್ನ ಕೇಳಿದ್ರು ನಿಮ್ಮದು ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಿದೆಯಾ ಅಂತ. ನಾನು ಅಂದೆ ಇಲ್ಲ, ನಂದಿನ ಕಂಪ್ಲೀಟ್ ಆಗಿದೆಯಾ, ಸೊ ಅರೌಂಡ್ 1200 ಸಮಥಿಂಗ್ ಇದೆ. ಸೊ ವೀಡಿಯೋಸ್ ಡೈಲಿ ಹಾಕಬೇಕು, ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಅದನ್ನು ಮಾಡೋದ್ರ ಬದಲು ನೀವು ಇವಾಗೆಲ್ಲ ವಿಡಿಯೋಸ್ ಟ್ರೆಂಡಿಂಗಲ್ಲಿದೆ ಮೌನ. ಸೊ ನಾನು ಅಷ್ಟೇ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಅದು 1 ಡೇಲೇ ನನಗೆ ಅರೌಂಡು 30K ವ್ಯೂಸ್ ಬಂದಿದೆ. ಸೊ ವೈರಲ್ ಆಗ್ತದೆ ವಿಡಿಯೋಸು, ನೀವೂ ಹಾಕಿ ಅಂತ ಹೇಳಿದ್ರು. ನಾನು ಓ ಹೌದಾ ಸರಿ, ಕಾಪಿರೈಟ್ ಬರಲ್ವಾ ಅಂದರೆ ನನಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಗೊತ್ತಿತ್ತಲ್ವ. ಸೊ ಏನಾದ್ರೂ ಅವ್ರು ಹಾಕಿದ್ದೆ ನಾವು ಸೇಮ್ ವೀಡಿಯೋಸ್ ಹಾಕಿದರೆ ಅಷ್ಟೇ ನಮಗೆ ಕಾಪಿರೈಟ್ ಬರುತ್ತೆ, ಅದು ಬಿಟ್ಟು ಬರೋದಿಲ್ಲ, ಅಂದರೆ ಸ್ಟ್ರೈಕ್ ಬರುತ್ತೆ. ಓಕೆ, ಬಟ್ ಕಾಪಿರೈಟ್ ಬರೋದು ನಾವೇನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡುವಾಗನೇ ತೋರಿಸ್ಬಿಡತ್ತೆ. ಏನಾದರೂ ಸಾಂಗ್ಸು ಸೇಮ್ ಇದ್ದರೆ ಅದು ಕಾಪಿರೈಟ್ ತೋರಿಸುತ್ತೆ, ಸೊ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಗೈಡ್ಲೈನ್ಸ್ ಗೊತ್ತಿತ್ತಲ್ವ. ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ಡೌನ್ಲೋಡ್ ಮಾಡಿ ಕಾಪಿ ಪೇಸ್ಟ್ ಮಾಡ್ತೀವಲ್ಲ ಆ ಥರ ಮಾಡಿ ನಮ್ಮದೇ ಒಂದು ಸಾಂಗ್ ಹಾಕ್ಬೋದು. ಸೊ ಸಾಂಗ್ ಹಾಕಿ ಅದನ್ನು ಅಪ್ಲೋಡ್ ಮಾಡಿದೆ. ಸೊ ಅಪ್ಲೋಡ್ ಅದು ನೆಕ್ಸ್ಟ್ ಡೇ ಕೇಳಿದ್ರು. ಅಂದರೆ ನಿಮಗೆ ಇವಾಗ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಅಂದಮೇಲೆ ನನಗೆ ಬರೋ ವಿಡಿಯೋಸೇ ಅವ್ರಿಗೇನೋ ಬರ್ಬೋದಲ್ವ. ಸೊ ಆ ಥರ ಆಗಿರ್ಬೋದು ಮೇ ಬಿ.
ನಾ ಅಪ್ಲೋಡ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು, ಮೌನ ನಂದೇ ಸೇಮ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ, ಸೇಮ್ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಸೊ ಆ ಥರ ಏನಾದರೂ ಸೇಮ್ ಇದ್ರೆ ಅಪ್ಲೋಡ್ ಮಾಡಬೇಕಾದ್ರೇನೆ ಅದು ತೋರ್ಸತ್ತೆ, ಕಾಪಿರೈಟ್ ಅಂತ ತೋರ್ಸತ್ತೆ, ನಾವು ಅಪ್ಲೋಡ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನಿಮಗೆ ನಾನು ಗೊತ್ತಿರೋದ್ರಿಂದ ಹೇಳ್ತಿದ್ದೀರಾ, ಲೈಕ್ ಸೇಮ್ ವಿಡಿಯೋ ಇದೆ, ನಂದು ವಿಡಿಯೋ ಹಾಕಿದ್ದೀರಾ ಅಂತ. ಸೊ ನೀವು ಕೂಡ ಅದೇ ಕೆಲಸ ಮಾಡಿದ್ದೀರಲ್ವಾ, ಕಾಪಿ ಪೇಸ್ಟ್ ಮಾಡೇನೆ ಹಾಕಿದ್ದೀರಾ. ನಿಮಗೆ ಏನಾದ್ರೂ ಗೊತ್ತಿದೆಯಾ, ಲೈಕ್ ಅವರು ಬೇರೆ ಯಾರಾದ್ರೂ ಹಾಕಿರ್ಬೋದಲ್ವ ನಿಮ್ದೇನೆ ವಿಡಿಯೋ, ಅವ್ರಿಗೆಲ್ಲ ನೀವು ಹೇಳೋದಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಕಾಪಿರೈಟ್ ಅಂತ ಬಂದಿಲ್ಲ, ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದೆ. ಅವಳೋದಕ್ಕೆ ಸರಿ ಆಯಿತು ಅಂತ ಸುಮ್ಮನಾದ್ರು. ಸೊ ನಾನು ಸುಮ್ಮನಾದೆ. ಅದಾಗಿ ಆಲ್ಮೋಸ್ಟ್ ಒಂದು ವೀಕ್ ಆದಮೇಲೆ ನನಗೆ 1 ವೀಕೇನೆ ಆಲ್ಮೋಸ್ಟ್ 1600 ಸಬ್ಸ್ಕ್ರೈಬರ್ಸ್ ಆಗೋಗ್ಬಿಟ್ರು. ಅದಾದಮೇಲೆ ಒಂದು ದಿನ ಮಾರ್ನಿಂಗು 6ಗೆಲ್ಲ ನಾನು ಎದ್ಬಿಡ್ತೀನಿ. 6ಗೆ ಎದ್ದರೆ ನನಗೆ ಶಾಕು, ಯೂಟ್ಯೂಬಿಂದ ನೋಟಿಫಿಕೇಶನ್ ಬಂದಿದೆ. ಸೊ ಈ ನೇಮ್ ಅವರು ನಿಮ್ಮ ಚಾನಲ್ ಮೇಲೆ ಸ್ಟ್ರೈಕ್ ಕೊಟ್ಟಿದ್ದಾರೆ ಈ ವಿಡಿಯೋಗೆ ಅಂತ. ನನಗೆ ನೋಡಿ ತುಂಬಾ ಶಾಕ್ ಆಯಿತು. ಏನು ಮಾಡ್ಬೇಕು ಏನು ಗೊತ್ತಿಲ್ಲ. ಆ್ಯಕ್ಚುಲಿ ಸ್ಟ್ರೈಕ್ ಅಂದರೆ ಈ ಥರ ಬರುತ್ತೆ ಆ ಥರ ಏನೂ ಗೊತ್ತಿರಲಿಲ್ಲ. ಸೊ ಫುಲ್ ಬ್ಲಾಂಕ್ ಆಗಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಅವಳಿಗೆ ಮೆಸೇಜ್ ಮಾಡಿದೆ, ಈ ಥರ ಬಂದಿದೆ, ನಿಮ್ಮ ಹೆಸರು ಬಂದಿದೆ ಅಂತ. ಅವರು ಇರಿ ವೆಯ್ಟ್ ಅಂತ ಕಟ್ ಮಾಡಿದವರು ಆಲ್ಮೋಸ್ಟ್ ನಾನು ಮಾರ್ನಿಂಗ್ ಅವ್ರಿಗೆ 8 o'clock ಈವ್ನಿಂಗ್ 8 o'clockವರೆಗೂ ಫೋನ್ ಮಾಡಿದ್ದೀನಿ. ಎಷ್ಟು ಮೆಸೇಜಸ್ ಮಾಡಿದ್ದೀನಿ ಅಂದರೆ ಈ ಥರ ಬಂದಿದೆ. ಸೊ ಸ್ಟ್ರೈಕ್ನ ನಾನು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡೆ, ಹೇಗೆ ಸ್ಟ್ರೈಕ್ನ ವಾಪಸ್ ತಗೋಬೋದು, ಯಾರು ನಮಗೆ ಸ್ಟ್ರೈಕ್ ಕೊಡ್ತಾರಲ್ವ ಸೊ ಅವರೇನೆ ಅದನ್ನು ವಾಪಸ್ ತೊಗೊಬೋದು. ಸೊ ಈ ಥರ ಬಂದಿದೆ, ಸೊ ನೀವು ವಾಪಸ್ ತೊಗೊಬೋದು. ಸೊ ಪ್ಲೀಸ್ ನನ್ನ ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ವಾಪಸ್ ತಗೊಳ್ಳಿ ಅಂತ ಮಾರ್ನಿಂಗ್ 8 ಈವ್ನಿಂಗ್ 8ವರೆಗೆ ಮೆಸೇಜ್ ಮಾಡಿದ್ದೀನಿ. ಸೊ ಜಸ್ಟ್ ಅವರು ನನ್ನ ಮೆಸೇಜ್ ನೋಡೋರು ರಿಪ್ಲೈ ಮಾಡ್ತಿರ್ಲಿಲ್ಲ. ನನಗೆ ಬೇಜಾರು ಏನಂತಂದರೆ ಅವರು ಮಾಡಲ್ಲ ಅಂದ್ರೂ ಪರವಾಗಿರ್ಲಿಲ್ಲ, ಓಕೆ ಮಾಡಲ್ಲ ಏನೋ ಹೋಗ್ಲಿ ಅಂತ ಸುಮ್ಮನಾಗ್ಬಿಡ್ತಿದೆ. ಬಟ್ ಮೆಸೇಜ್ ನೋಡಿ ರಿಪ್ಲೈ ಮಾಡ್ತಾ ಇಲ್ಲ, ಸುಮ್ಮನಾಗ್ತಾ ಇದ್ದಾರೆ. ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ, ಸೊ ಸೀರಿಯಸ್ಲಿ 1 ಇಯರಿಂದ ಯಾವುದೇ ರೀತಿ ಆ ಥರ ಕಾಪಿರೈಟ್ ತೊಗೊಳ್ದೇನೆ ನಾನು ವೀಡಿಯೋಸ್ ಮಾಡಾಕಿದ್ದೀನಿ. ನೀವು ನೋಡಿದ್ದೀರಾ, ವೀಡಿಯೋಸ್ ಮಾಡೋದಂದರೆ ಸೀರಿಯಸ್ಲಿ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಅದನ್ನು ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು, ಆ್ಯಂಡ್ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಆ್ಯಂಡ್ ಥಂಬ್ಲೈನ್ ಬಗ್ಗೆ ತಲೆ ಕೆಡಿಸ್ಕೊಬೇಕು. ಇವ್ರಿಗೆ ಯಾರು ಏನು ಕಷ್ಟನೇ ಪಟ್ಟಿಲ್ಲ, ಜಸ್ಟ್ ಇವಾಗ ಬಂದಿದ್ದಾರೆ. ಕಾಪಿ ಪೇಸ್ಟ್ ಮಾಡಿ ವಿಡಿಯೋಸಿಂದ ಸಬ್ಸ್ಕ್ರೈಬರ್ಸ್ ತಗೊಳ್ಳೋರು ನಮ್ಮ ಚಾನಲ್ ಮೇಲೆ ಎಫೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಸೀರಿಯಸ್ ಆಗಿ ತುಂಬಾನೇ ಬೇಜಾರಾಗುತ್ತೆ. ನನ್ಗೆ ಇನ್ನೊಂದು ಬೇಜಾರು ಏನಾಗ್ತಿತ್ತು ಅಂದ್ರೆ, ನಾನು ಯಾಕೆ ಅವ್ರ ಮಾತು ಕೇಳಿದೆ, ಯಾಕೆ ಆ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ನನ್ನ ಚಾನಲ್ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು ಸೀರಿಯಸ್ ಆಗಿ ಹೇಳ್ಬೇಕಂತಂದ್ರೆ. ಸೊ ಈ ಥರದವ್ರು ಬಂದು ಈ ಥರ ಮೋಸ ಮಾಡಿ ಅವರಾಗೆ ಹೇಳಿ ಈ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳಿ, ಸೊ ಹೇಳಿಸಿ ಅವರೇನೆ ಸ್ಟ್ರೈಕ್ ಕೊಟ್ಟು ನನ್ನ ಚಾನಲ್ನ ಡಿಲೀಟ್ ಮಾಡೋದಕ್ಕೆ ಅವರು ಟ್ರೈ ಮಾಡಿದ್ದಾರೆ. ಯಾಕಂತಂದರೆ ಹೊಟ್ಟೆ ಉರಿ ಇರ್ಬೋದು, ಗೊತ್ತಲ್ವಾ ಜನಗಳಿಗೆ. ಹೆಂಗೇನೆ ಯಾರಾದರೂ ಒಬ್ರು ಬೆಳೀತಾ ಇದ್ದಾರೆ ಅಂತಂದರೆ ಅವ್ರನ್ನ ತುಳಿಯೋಕ್ಕೆ ತುಂಬ ಜನ ಇರ್ತಾರಂತೆ. ಸೊ ಫ್ರೆಂಡನ್ನು ನಂಬಲೇಬಾರ್ದು ಸೀರಿಯಸ್ ಆಗಿ. ಅದಾದಮೇಲೆ 8 o'clock ರೆಸ್ಪಾನ್ಸ್ ಮಾಡಿದ್ದಾರೆ ನನಗೆ. ಅವತ್ತು 8 o'clock ರೆಸ್ಪಾನ್ಸ್ ಮಾಡಿ ಅದನ್ನು ವಾಪಸ್ ತೊಗೊಂಡ್ರು ಸ್ಟ್ರೈಕು. ಸೊ ನನಗೆ ಅವಾಗ ಬಿಟ್ಟಿಲ್ಲ, ನಾನು ಅವರಿಗೆ ಸರಿಗೇನೆ ಬೈದಿದ್ದೀನಿ. ಬಟ್ ತುಂಬಾ ಬೇಜಾರಾಗುತ್ತೆ ಸೀರಿಯಸ್ಲಿ. ಯಾಕೆ ಈ ಥರ ಎಲ್ಲ ಮಾಡಬೇಕು, ನನಗೆ ಯಾಕೆ ಈ ಥರ ಮಾಡ್ತಾರೆ ಅಂತ. ನಾನು ಯಾರ ಸವಾಸಕ್ಕೂ ಹೋಗೋದಿಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ, ನನ್ನ ಪಾಡಿಗೆ ನಾನು ವೀಡಿಯೋಸ್ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ನಾನು ಆರಾಮಾಗಿದ್ದೀನಿ. ಸೊ ಈ ಥರ ಅವರಾಗೇನೆ ನನ್ನ ಲೈಫಲ್ಲಿ ಎಂಟರ್ ಆಗಿ, ಸೊ ಫ್ರೆಂಡ್ಸಿಗೆ ಲೈಫಲ್ಲಿ ಎಂಟರ್ ಆಗೋಕ್ಕೆ ಜಾಗನೇ ಕೊಡಬಾರ್ದು ಅನ್ನೋದು ಏನಂತಾರೆ ಲೆಸನ್ನ ಕಳಿಸ್ಬಿಟ್ರು ಅಂತಲೇ ಅನಿಸುತ್ತೆ ಅವರು. ಸೊ ಅದಾದಮೇಲೆ ತೊಗೊಂಡ್ರು ವಾಪಸ್ ತೊಗೊಂಡಾದ್ಮೇಲೆ ನಾನು ಅದು ವಾಪಸ್ ತೊಗೊಂಡಿದ್ದಾರೆ ಸ್ಟ್ರೈಕು, ಚಾನಲ್ ಸರಿ ಹೋಗುತ್ತೆ ಅಂತ. ಬಟ್ ನಾನು ಇವತ್ತು ವಿಡಿಯೋ ಮಾಡ್ತಿರೋದಕ್ಕೆ ಏನು ರೀಸನ್ ಅಂತಂದರೆ, ಸೊ ಆ ಥರ ಸ್ಟ್ರೈಕ್ ಬಂದರೆ ನನ್ನ ವ್ಯೂಸು ಕಡಿಮೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಕಡಿಮೆ ಆಗೋದೋಗ್ಲಿ, ನನಗೆ ಏನು ರೀಸನ್ ಅಂತಲೇ ಗೊತ್ತಿಲ್ಲ. ಸೊ ಸ್ಟ್ರೈಕು ಯೂಟ್ಯೂಬಿಂದ ರಿಮೂವ್ ಆಗಿದೆ, ಯಾವುದೇ ರೀತಿ ನೋಟಿಫಿಕೇಶನ್ ಇಲ್ಲ, ನನ್ನ ಚಾನಲ್ ಮೇಲೂ ಯಾವುದೇ ರೀತಿ ಸ್ಟ್ರೈಕ್ ಇಲ್ಲ. ಬಟ್ ಯಾವುದೇ ರೀತಿ ನಾನು ಆಲ್ಮೋಸ್ಟ್ 4 days ನೋಡ್ತಾ ಇದ್ದೀನಿ. ನಾನು ಮೇ ಬಿ ಯೂಟ್ಯೂಬ್ ಏನೋ ಇಶ್ಯೂ ಆಗಿರ್ಬೋದು ಅಂದ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಬಟ್ ಜಸ್ಟ್ 1 or 2 ವ್ಯೂಸ್ ಬರ್ತಾ ಇದೆ ಅಷ್ಟೇ. ನನಗೆ ಆಲ್ಮೋಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ 1K ಇಂದ 6K 30K ವರ್ಗು ವ್ಯೂಸ್ ಹೋಗ್ತಾ ಇತ್ತು ಪರ್ ಡೇಗೆ. ಬಟ್ ಇವಾಗ 1 or 2 3 6 ಆ ಥರ ವ್ಯೂಸ್ ಬರ್ತಾ ಇದೆ.
ಆ ಥರ ಆಗಿದೆ. ಹಿಂಗಾಯಿತು 4 ಡೇಸಿಂದ ಆಲ್ಮೋಸ್ಟು. ಹಂಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಹೇಳೋದಿಷ್ಟೇ, ನೀವು ಗ್ರೋತ್ ಆಗ್ತಾ ಇದ್ದೀರಾ ಅಂತಂದರೆ ಅದನ್ನು ಲೋ ಮಾಡೋದಕ್ಕೆ, ಅಂದರೆ ಬೆಳೀತಾ ಇದ್ದೀರಾ ಅಂದರೆ ತುಳಿಯೋದಕ್ಕೆ ತುಂಬ ಜನ ಇರ್ತಾರೆ. ಸೊ ಈ ಥರದವ್ರನ್ನ ಯಾರನ್ನೂ ನಂಬೇಡಿ. ನಿಮ್ಮ ಗ್ರೋತ್ ಮೇಲೆ ಎಫೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಅಂಥವ್ರನ್ನೆಲ್ಲ ದೂರನೇ ಇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೋಸ ಹೋಗಿದ್ದ ಥರ ನೀವು ಯಾರೂ ಮೋಸ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಅವ್ರು ನನಗೆ ಏನು ಮೋಸ ಮಾಡಿದಾರಲ್ವ, ಮೇಲೊಬ್ಬ ಇರ್ತಾನೆ, ಅವ್ರು ನನ್ನ ಮೇಲೆ ಹೊಟ್ಟೆ ಅವ್ರಿಗತನ ಏನಾದರೂ ಮಾಡಿದರೆ ಅವ್ರು ಆ ಥರನೇ ಮಾಡಿರೋದು. ಯಾಕಂತಂದರೆ ಸ್ಟ್ರೈಕ್ ಕೊಡೋದಕ್ಕೆ ನಾರ್ಮಲ್ ಆಗಿ ಬರೋದಿಲ್ಲ, ಒಂದು ಫಾರ್ಮ್ ಇರುತ್ತೆ, ಅದನ್ನು ಫಾರ್ಮ್ ಫಿಲ್ ಮಾಡಿ ನಮ್ಮ ನೇಮ್ ಹಾಕಿದ್ರೆ ಅಷ್ಟೇ ಸ್ಟ್ರೈಕ್ ಬರುತ್ತೆ ಯೂಟ್ಯೂಬಿಂದ. ಸೊ ಹಾಗಾಗಿ ಅವರು ಬೇಕಂತಾನೆ ಮಾಡಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಚಾನಲ್ ಇದೆ ಆ್ಯಂಡ್ ಅವ್ರು ಈ ಥರ ಮೋಸ ಮಾಡಿದಾರಲ್ವ, ಮೇಲೆ ಒಬ್ಬ ದೇವರಿದ್ದಾರೆ, ನೋಡ್ತಾ ಇದ್ದಾರೆ, ಯಾರು ಸರಿ ಯಾರು ತಪ್ಪು ಅವ್ರಿಗೆ ಗೊತ್ತಿರತ್ತೆ. ಸೊ ಇಷ್ಟೇ. ತುಂಬ ಬೇಜಾರಾಗ್ತಾ ಇದೆ. ನಿಮಗೆ ಯಾರಾದ್ರೂ ಆ ಥರ ಏನಾದರೂ ಮುಂಚೆ ಯೂಟ್ಯೂಬ್ ಇರೋರು ಆ ಥರ ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಚಾನಲ್ಗೆ, ಸೊ ಏನಾದರೂ ಸೊಲ್ಯೂಷನ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.